ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಘಟ್ಟ ಕುಸ್ತಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಈ ಮೂವಿಯ ಡೈರೆಕ್ಟರ್ ಬೈ ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿರುಗೋ ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ತಮಿಳು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 40 ಕೋಟಿ, ಬಜೆಟ್ ನೋಡೋದಾದರೆ 28 ಕೋಟಿ ಬಜೆಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಚೆಲ್ಲು ಯುವ, ಹಾಗೆಯೇ ಪ್ರೊಡ್ಯೂಸರ್ ಬೈ ರಾಜು ತೇಜ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ವಿಷ್ಣು ವಿಶಾಲ್ ಹಾಗೂ ಐಶ್ವರ್ಯ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಡಿಸೆಂಬರ್ 2, 2022ರಂದು ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 147 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ವಿಷ್ಣು ತುಂಬ ಅದ್ಭುತವಾಗಿ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಹಾಗೆಯೇ ಐಶ್ವರ್ಯ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ವಿಶಾಲ್ ಅನ್ನೋ ವ್ಯಕ್ತಿ ಇರ್ತಾರೆ. ವಿಶಾಲ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ವಿಶಾಲ್ಗೆ ತುಂಬ ಒಂದು ಜಮೀನು ಇರುತ್ತೆ. ಹಾಗೆಯೇ ಅಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ ಅವರ ಸ್ವಂತ ಊರಿನಲ್ಲೇ. ಅದು ಒಂದು ಹಳ್ಳಿ ಆಗಿರುತ್ತೆ. ಆ ಹಳ್ಳಿಯಲ್ಲಿ ವಿಶಾಲೇ ಒಂದು ಒಳ್ಳೆಯ ವ್ಯಕ್ತಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಊರಿನ ಜನಗಳಿಗೆ ಒಂದೊಳ್ಳೆ ಹೆಲ್ಪ್ಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅವನು ಫ್ಯಾಮಿಲಿಯಲ್ಲಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಕೆಲಸದ ಬಗ್ಗೆನೂ ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಊರಿನಲ್ಲಿ ಒಂದೊಳ್ಳೆ ಮರ್ಯಾದೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ವಿಶಾಲ್ಗೆ. ಮತ್ತು ಕೆಲವು ದಿನಗಳ ನಂತರ ಅವನಿಗೆ ಮದುವೆಯನ್ನು ಮಾಡಬೇಕು ಅಂತೇಳಿ ಅವ್ರ ಮನೆಯವರೆಲ್ಲ ಡಿಸೈಡ್ ಮಾಡ್ತಾರೆ. ಮತ್ತು ಮಲಯಾಳಂ ಹುಡುಗಿನೇ ತರಬೇಕು ಅಂತೇಳಿ ಮಲಯಾಳಂ ಹುಡುಗಿ ಹತ್ರ ಹೆಣ್ಣು ಕೇಳ್ಕೊಂಡು ಹೋಗೋಕ್ಕೆ ಬೇರೆ ಬೇರೆ ಹುಡುಗಿನೂ ಕೂಡ ಫೋಟೋಗಳನ್ನ ತೋರಿಸ್ತಾರೆ. ವಿಶಾಲ್ಗೆ ಒಪ್ಪೋದಿಲ್ಲ. ಅವನು ಒಂದು ಹುಡುಗಿನ ನೋಡ್ತಾನೆ. ಆ ಹುಡುಗಿನೇ ಮದುವೆ ಆಗಬೇಕು ಅಂತೇಳಿ ಅವನಿಗೆ ಟ್ರೀಟ್ ಕೂಡ ಮಾಡ್ತಾರೆ. ಮತ್ತು ಅವನನ್ನು ಕೂಡ ಆ ಹುಡುಗಿ ಒಪ್ತಾಳೆ. ಮತ್ತು ಇಬ್ರಿಗೂ ಕೂಡ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಆ ಹುಡುಗಿ ಒಂದು ಫೈಟರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅವರು ಊರಿನ ಜನಗಳು ಕೂಡ ಆ ಹುಡುಗಿನ ತುಂಬ ನೋಡಿ ಭಯ ಪಡ್ತಾರೆ. ಯಾಕೆಂದರೆ ಈ ರೀತಿಯೆಲ್ಲ ಫೈಟ್ ಮಾಡ್ತಾಳೆ ಅಂತ. ಏಕೆಂದರೆ ಅವ್ರ ಊರಿನಲ್ಲಿ ಒಂದು ಜಗಳ ಆಗ್ತಿರೋ ಸಮಯದಲ್ಲಿ ಅದೇ ಹುಡುಗಿ ಹೋಗಿ ಕಾಪಾಡಿರ್ತಾಳೆ, ವಿಶಾಲ್ ಅವರ ಹೆಂಡತಿ. ಹಾಗೆಯೇ ಅವರು ವಿಶಾಲ್ಗೂ ಕೂಡ ಆ ಜಗಳದಲ್ಲಿ ಪಾರನ್ನು ಮಾಡಿರ್ತಾರೆ. ಅದರಿಂದ ವಿಶಾಲ್ ಕೂಡ ತುಂಬ ಆಶ್ಚರ್ಯದಿಂದ ನೋಡಿ ಶಾಕ್ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಈ ರೀತಿಯೆಲ್ಲ ಫೈಟ್ ಕ್ಲಬ್ಬಲ್ಲಿ ನಾನು ಮ್ಯಾಚ್ ಆಡ್ತಿದ್ದೆ, ಫೈಟಿಂಗ್ ಅಂದರೆ ನನಗೆ ತುಂಬ ಇಷ್ಟ ಅಂಥೇಳಿ ಅವರಿಗೆ ಮ್ಯಾಚಿಗೆ ಸೇರಿಸ್ತಾರೆ. ಮ್ಯಾಚಿಗೆಲ್ಲ ಸೇರಿಸಿದಾಗ ಅಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಕಾಂಪಿಟೇಷನಲ್ಲಿ ಭಾಗವಹಿಸಿ ಗೆಲ್ತಾರೆ. ಕೊನೆಗೂ ಕೂಡ ಅವರ ಹಸ್ಬೆಂಡ್ಗೋಸ್ಕರ ಒಂದು ಟ್ರೋಫಿ ಎತ್ತಬೇಕು ಅಂತೇಳಿ ಅವರ ವಿಶಾಲು ಒಂದು ಪ್ರಾಮಿಸನ್ನು ಹಾಕಿರ್ತಾರೆ. ಅದೇ ರೀತಿ ಅವ್ರ ಹೆಂಡತಿ ಒಂದು ಟ್ರೋಫಿನೂ ಕೂಡ ಗೆಲ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.